ದ ಥರ್ಡ್ ಕೇಸ್ ಈ ಮೂವಿ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು. ಹಿಟ್ ಯೂನಿವರ್ಸ್ ಅಲ್ಲಿ ಬರ್ತಿರುವಂತ ಮೂರನೇ ಸಿನಿಮಾ ಇದು. ಹಿಟ್ ಯೂನಿವರ್ಸ್ ನ ಈ ಹಿಂದಿನ 2 ಸಿನಿಮಾಗಳು ಕೂಡ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಜೋನರ್ ಅಲ್ಲಿ ಇರುತ್ತೆ. ಈ ಸಿನಿಮಾ ಕೂಡ ಅದೇ ಜೋನರ್ ನಲ್ಲಿ ಕಂಟಿನ್ಯೂ ಆಗಿದೆ. ಈ ಹಿಟ್ ಯೂನಿವರ್ಸ್ ನ 3 ಸಿನಿಮಾಗಳನ್ನು ಕೂಡ ಶೈಲೇಶ್ ಕುಲಾನ್ ಅವರೇ ಡೈರೆಕ್ಟ್ ಮಾಡಿರ್ತಾರೆ. ಆಕ್ಟರ್ ನಾನಿ ಅವರು ಹಿಟ್ ಯೂನಿವರ್ಸ್ ಅಲ್ಲಿ ಬಂದಂತ ಎಲ್ಲಾ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ. ಈ ಹಿಟ್ ಥರ್ಡ್ ಕೇಸ್ ನಲ್ಲಿ ಸ್ವತಃ ಇವರೇ ನಾಯಕರಾಗಿ ನಟಿಸಿದ್ದಾರೆ. ಇನ್ನು ಈ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, CTK ಅನ್ನೋ ಡಾರ್ಕ್ ವೆಬ್ಸೈಟ್ ಅಲ್ಲಿ ಸೈಕೋಪಾತ್ಗಳು ಮಕ್ಕಳು ದೊಡ್ಡವರು ಅನ್ನೋದನ್ನ ನೋಡದೆ ಅತಿ ಕ್ರೂರವಾಗಿ ಕೊಂದು ಅದನ್ನ ವಿಡಿಯೋ ಮಾಡಿ ಆ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ. ಈ ಜಾಲವನ್ನ ನಮ್ಮ ಅರ್ಜುನ್ ಸರ್ಕಾರ್ ಹೇಗೆ ಪತ್ತೆ ಹಚ್ತಾನೆ ಹಾಗೂ ಅವರನ್ನ ಹೇಗೆ ಶಿಕ್ಷಿಸ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಸಿನಿಮಾ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ತುಂಬಾ ಗ್ರಿಪ್ಪಿಂಗ್ ಆಗಿ ಸಾಗುತ್ತೆ. ಈ ಸಿನಿಮಾದಲ್ಲಿ ಸ್ಪೀಡ್ ಬ್ರೇಕರ್ ಅಂತ ಏನಾದ್ರು ಇದ್ರೆ ಅದು ಈ ಸಿನಿಮಾದ ಹಾಡುಗಳೇ, ಅದರಲ್ಲೂ ರೊಮ್ಯಾಂಟಿಕ್ ಸಾಂಗ್ಸ್. ಈ ಸಿನಿಮಾ ಕಿಲ್ ಹಾಗೂ ಅನಿಮಲ್ ಸಿನಿಮಾಗಳಂತೆ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿರುತ್ತೆ. ಅದರಲ್ಲೂ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಕೋರ್ಟ್ ಸನ್ನಿವೇಶಗಳಲ್ಲಿ ಸಿಕ್ಕಾಪಟ್ಟೆ ಬ್ಲಡ್ ಬಾತ್ ಇದೆ. ಈ ಸಿನಿಮಾದಲ್ಲಿ ನಿರ್ದೇಶಕರು ತೆಗೆದುಕೊಂಡಂತ ಪಾಯಿಂಟ್ ಏನಿದೆ ಇಂಡಿಯನ್ ಸಿನಿಮಾಗೆ ಸ್ವಲ್ಪ ಹೊಸದು ಅಂತಾನೆ ಹೇಳ್ಬೋದು. ಡೈರೆಕ್ಟರ್ ಶೈಲೇಶ್ ಕೊಲನು ಅವರು ಒಂದು ಹೊಸ ಪ್ರಪಂಚವನ್ನ ಕಟ್ಟುಕೊಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಈ ಹಿಟ್ ಯೂನಿವರ್ಸ್ ಅಲ್ಲಿ ಬಂದಂತ 3 ಸಿನಿಮಾಗಳನ್ನ ಇವರೇ ನಿರ್ದೇಶನ ಮಾಡಿದ್ದು, ಕಳೆದ ವರ್ಷ ಇವರ ಡೈರೆಕ್ಷನ್ ಅಲ್ಲಿ ಬಂದಂತ ಸೈಂಧವ್ ಸಿನಿಮಾ ಘೋರ ಪರಾಜಯಗೊಂಡಿತ್ತು. ಈ ಸಿನಿಮಾ ಒಂದು ರೀತಿ ಇವರಿಗೆ ಡೂ ಆರ್ ಡೈ ಸಿನಿಮಾ ಆಗಿತ್ತು. ಖಂಡಿತ ಇವರ ಹಾರ್ಡ್ ವರ್ಕ್ ತೆರೆ ಮೇಲೆ ಕಾಣಿಸುತ್ತೆ. ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅನ್ನೋ ತರ ಈ ಸಿನಿಮಾನ ಮಾಡಿದ್ದಾರೆ. ನಾನಿ ಅವರು ಪೊಲೀಸ್ ಆಫೀಸರ್ ಪಾತ್ರವನ್ನ ತಿಂದು ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ಟಾಲಿವುಡ್ ನಲ್ಲಿ ಬೆಸ್ಟ್ ಆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಮಾಸ್ ಹೀರೋ ಆಗಿ ಹೊರಹೊಮ್ಮುತ್ತಿರುವಂತ ನಾನಿ ಅವರಿಗೆ ಈ ಸಿನಿಮಾ ಖಂಡಿತ ಒಂದು ಪುಷ್ ನ ಕೊಡುತ್ತೆ. ನಟನೆ ಜೊತೆಗೆ ಇವರೇ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಪ್ರೊಡಕ್ಷನ್ ವ್ಯಾಲ್ಯೂಸ್ ತುಂಬಾನೇ ರಿಚ್ ಆಗಿದೆ. ಇನ್ನು BGM ಹಾಗೂ ಸಿನಿಮಾಟೋಗ್ರಫಿ ಸಿನಿಮಾಗೆ ಆಪ್ಟ್ ಆಗಿದೆ. ಹಿಟ್ ಯೂನಿವರ್ಸ್ ನ 1-2 ಪಾತ್ರಗಳು ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಆದ್ರೆ ನಾನಿ ಅವರನ್ನ ಹೊರತುಪಡಿಸಿ ಯಾರಿಗೂ ಕೂಡ ಹೇಳ್ಕೊಳ್ಳುವಂತ ಕ್ಯಾರೆಕ್ಟರ್ ಇಲ್ಲಿ ಸಿಕ್ಕಿಲ್ಲ, ಇನ್ಕ್ಲೂಡಿಂಗ್ ವಿಲನ್ ಅಂಡ್ ಹೀರೋಯಿನ್. ಒಟ್ನಲ್ಲಿ ಡೈರೆಕ್ಟರ್ ಶೈಲೇಶ್ ಕೊಲನ್ ಅವರು ಈ ಸಿನಿಮಾದಿಂದ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬ್ಲಡ್ ಇದೆ, ಅಲ್ಲಲ್ಲಿ ಬ್ಯಾಡ್ ಲ್ಯಾಂಗ್ವೇಜ್ ಅನ್ನ ಕೂಡ ಯೂಸ್ ಮಾಡಿದ್ದಾರೆ. ಸೊ ಸಾಧ್ಯವಾದಷ್ಟು ಫ್ಯಾಮಿಲಿ ಜೊತೆ ನೋಡೋದನ್ನ ಅವಾಯ್ಡ್ ಮಾಡಿ. ಅಂದಹಾಗೆ ಹಿಟ್ ಯೂನಿವರ್ಸ್ ನ 4th ಕೇಸ್ ನಲ್ಲಿ ಕಾರ್ತಿ ಅವರು ಆಕ್ಟ್ ಮಾಡ್ತಿದ್ದಾರೆ. ಇದನ್ನ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಮಾಡ್ತಾರೆ. ಸೊ ನೀವೇನಾದ್ರೂ ವೈಲೆನ್ಸ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಹಿಟ್ ದ ಥರ್ಡ್ ಕೇಸ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.